ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಕಾನ್ಷಿಯಸ್ನೆಸ್ ಅಂದರೇನು ಹಾಗೂ ಸೋಲ್ ಅಥವಾ ಆತ್ಮ ಎಂದರೆ ಏನು, ಈ ಎರಡರ ಮಧ್ಯದ ಅಂತರವನ್ನು ತಿಳಿದುಕೊಳ್ಳೋಣ. ಜ್ಯೋತಿ ಪ್ರಕಾಶ್ ಭಾಯ್ ಅವರು ಹೇಳುತ್ತಾರೆ, ಈ ಎರಡರ ಅಂತರವನ್ನು ಬಾಪೂಜಿಯವರು ತಮ್ಮ ಬೇಹದ್ ಜ್ಞಾನದಲ್ಲಿ ತಿಳಿಸಿದ್ದಾರೆ. ಅದನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಚೇತನ, ಆತ್ಮ ಹಾಗೂ ಪರಮಾತ್ಮ, ಈ ಮೂರು ಅಂಶಗಳನ್ನು ನಾವು ತಿಳಿದುಕೊಳ್ಳಬೇಕು. ಈ ಮೂರು ಅಂಶಗಳಲ್ಲಿ ಯಾವ ಸಂಪರ್ಕವಿದೆ, ಯಾವ ಸಂಬಂಧವಿದೆ, ಇದನ್ನು ಬಾಪೂಜಿಯವರು ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ. ನಾವು ಮೊಟ್ಟ ಮೊದಲು ಈಗ ಚೇತನ ಅಂದರೆ ಏನು, ಚೇತನ ಅನ್ನೋದು ಬಹಳ ಕೆಳಸ್ತರದ ಒಂದು ಅಂಶ, ಇದನ್ನು ನಾವು ತಿಳಿದುಕೊಳ್ಳೋಣ. ಚೇತನ ಅಂದರೆ ಅವೇರ್ನೆಸ್. ನಾವು ಏನು ಅನುಭೂತಿಯನ್ನು ಪಡೆದುಕೊಳ್ಳುತ್ತಿದ್ದೇವೋ ಅದು ಚೇತನವಾಗಿದೆ. ಚೇತನ ಅಂದರೆ ಕಾನ್ಷಿಯಸ್ನೆಸ್. ನಾವು ಜಾಗೃತವಾದಾಗ ನಮಗೆ ಆಗುವ ಅನುಭೂತಿಗಳು. ನಾವು ಮಲಗಿದ್ದಾಗ ಲೌಕಿಕ ಜಗತ್ತನ್ನು ಅಥವಾ ಸ್ಥೂಲ ಜಗತ್ತನ್ನು ನಾವು ಅನುಭವಿಸುವುದಿಲ್ಲ ಅಥವಾ ನಮ್ಮ ಅನುಭವಕ್ಕೆ ಅದು ಬರುವುದಿಲ್ಲ. ನೋಡುವ ಶಕ್ತಿ, ಕೇಳಿಸಿಕೊಳ್ಳುವ ಶಕ್ತಿ ಇದೆಲ್ಲವೂ ಶೂನ್ಯವಾದಾಗ ನಮಗೆ ಸ್ಥೂಲ ಜಗತ್ತು ಅನುಭವಕ್ಕೆ ಬರುವುದಿಲ್ಲ. ಸೂಕ್ಷ್ಮ ಜಗತ್ತನ್ನು ನೋಡುವಂತಹ ಶಕ್ತಿ ನಮ್ಮಲ್ಲಿ ಬಂದಾಗ ಸೂಕ್ಷ್ಮ ಚೇತನವು ನಮ್ಮಲ್ಲಿ ಬರುತ್ತದೆ. ಸ್ಥೂಲ ಚೇತನ ಶಕ್ತಿಯು ಈಗ ಸೂಕ್ಷ್ಮ ಚೇತನವಾಗಿ ಬದಲಾಗಿದೆ. ಸ್ಥೂಲ ಜಗತ್ತಿನಿಂದ ಬಂದಂತಹ ಶಕ್ತಿ ಅಥವಾ ಎನರ್ಜಿ ನಮಗೆ ಸ್ಥೂಲ ಜಗತ್ತನ್ನು ಅದು ಅನುಭವಕ್ಕೆ ತರುತ್ತದೆ. ಇದರಂತೆ ಸೂಕ್ಷ್ಮದಿಂದ ಬಂದಂತಹ ಶಕ್ತಿ ಅಥವಾ ಎನರ್ಜಿ ಸೂಕ್ಷ್ಮ ಜಗತ್ತನ್ನು ನೋಡುವಂತಹ ಒಂದು ಶಕ್ತಿಯನ್ನು ಕೊಡುತ್ತದೆ. ನಮ್ಮ ಮುಂದೆ ಒಂದು ಕಲ್ಲು ಇದ್ದಾಗ ನಾವು ಇಲ್ಲಿ ಒಂದು ಕಲ್ಲು ಇದೆ ಎಂದು ಅನುಭವವನ್ನು ಮಾಡುತ್ತೇವೆ. ಇದನ್ನೇ ನಾವು ಕಾನ್ಷಿಯಸ್ನೆಸ್ ಅಥವಾ ಚೇತನ ಶಕ್ತಿ ಎನ್ನುತ್ತೇವೆ. ಅಂದರೆ ಇಲ್ಲಿ ನಮ್ಮ ಸ್ಥೂಲ ಇಂದ್ರಿಯಗಳು ಕ್ರಿಯಾಶೀಲವಾದಾಗ ನಾವು ಸ್ಥೂಲ ಜಗತ್ತನ್ನು ಕಾಣುತ್ತೇವೆ ಎಂದರ್ಥ. ಇದರಂತೆ ನಮ್ಮ ಸೂಕ್ಷ್ಮ ಇಂದ್ರಿಯಗಳು ಕ್ರಿಯಾಶೀಲವಾದಾಗ ನಾವು ಸೂಕ್ಷ್ಮ ಜಗತ್ತನ್ನು ಕಾಣಬಲ್ಲೆವು. ಈ ಸೃಷ್ಟಿ ಪ್ರಮುಖವಾಗಿ ಮೂರು ರೀತಿಯಲ್ಲಿ ಆಗಿದೆ. ಒಂದು ಸಾಕಾರಿ, ಎರಡನೆಯದು ಆಕಾರಿ ಹಾಗೂ ನಿರಾಕಾರಿ ಸೃಷ್ಟಿ ಇದೆ. ಸಾಕಾರಿ ಅಂದರೆ ಸ್ಥೂಲ ಸೃಷ್ಟಿಯಾಗಿದೆ. ಇದರಲ್ಲಿ ಜಡ ಮತ್ತು ಚೇತನ ಇದೆ. ಚೇತನ ಅಂದರೆ ಕಾನ್ಷಿಯಸ್ನೆಸ್, ಜಡ ಎಂದರೆ ಸ್ಥೂಲ ವಸ್ತುಗಳು. ಶರೀರದಲ್ಲಿ ಶಕ್ತಿ ಅಥವಾ ಎನರ್ಜಿಯು ಇಲ್ಲದಿದ್ದಾಗ ಈ ಶರೀರ ಕೆಲಸ ಮಾಡಲಾರದು. ಇದರಂತೆ ಸೂಕ್ಷ್ಮ ಶಕ್ತಿಯೂ ಸಹ ಇದೆ. ಆ ಶಕ್ತಿಯು ಇದ್ದಾಗ ಮಾತ್ರ ನಮಗೆ ಸೂಕ್ಷ್ಮ ಜಗತ್ತು ಕಾಣುತ್ತದೆ. ಇನ್ನು ನಿರಾಕಾರದಲ್ಲಿ ಬಂದಾಗ ಕೇವಲ ಎನರ್ಜಿ ಅಥವಾ ಶಕ್ತಿಯೇ ತುಂಬಿಕೊಂಡಿದೆ. ನಿರಾಕಾರವು ಶಕ್ತಿಯ ಮೂಲವಾಗಿದೆ. ಚೇತನ ಎಂದರೆ ಎನರ್ಜಿ ಅಥವಾ ಶಕ್ತಿ. ಎನರ್ಜಿ ಅಥವಾ ಶಕ್ತಿಯ ಮೂಲವೇ ಇಲ್ಲದಾಗ ಚೇತನ ಬರುವುದಾದರೂ ಎಲ್ಲಿಂದ? ಉದಾಹರಣೆಗೆ, ಮನೆಯೊಂದರಲ್ಲಿ ಫ್ಯಾನ್ ನಡೆಯುತ್ತಿದೆ, ಮಿಕ್ಸಿ ಆನ್ ಆಗಿದೆ, ಲೈಟುಗಳು ಉರಿಯುತ್ತಿವೆ. ಇದಕ್ಕೆಲ್ಲ ಶಕ್ತಿಯು ಎಲ್ಲಿಂದ ಬರುತ್ತಿದೆ? ಎನರ್ಜಿ ಎಲ್ಲಿಂದ ಬರುತ್ತಿದೆ? ಮನೆಯ ಮೇನ್ ಸ್ವಿಚ್ಚನ್ನು ಆಫ್ ಮಾಡಿದಾಗ ಶಕ್ತಿಯು ಪ್ರವಹಿಸುವುದಿಲ್ಲ. ಎಲ್ಲಿಯ ತನಕ ಸ್ವಿಚ್ ಆನ್ ಆಗಿರುತ್ತದೆಯೋ ಅಲ್ಲಿಯವರೆಗೆ ಶಕ್ತಿ ಪ್ರವಹಿಸುತ್ತಾ ಇರುತ್ತದೆ. ಹಾಗಾದರೆ ಮೇನ್ ಸ್ವಿಚ್ಗೆ ಪವರ್ ಎಲ್ಲಿಂದ ಬರುತ್ತಿದೆ? ಒಂದು ಪವರ್ ಪ್ಲ್ಯಾಂಟ್ನಿಂದ ಬರುತ್ತಿದೆ ಎಂದಿಟ್ಟುಕೊಳ್ಳಿ. ಈ ಪವರ್ ಪ್ಲ್ಯಾಂಟ್ಗೆ ಎಲ್ಲಿಂದ ಬರ್ತಾ ಇದೆ? ಪವರ್ ಹೌಸ್ನಿಂದ ಎನರ್ಜಿ ಬರುತ್ತಿದೆ. ಪವರ್ ಹೌಸ್ ಅದು ಸ್ಟಾಪ್ ಆದಾಗ ಎಲ್ಲಿಯೂ ಸಹ ಎನರ್ಜಿ ಅನ್ನೋದು ಬರಲಿಕ್ಕೆ ಸಾಧ್ಯವಿಲ್ಲ. ಮೇನ್ ಸ್ವಿಚ್ನಲ್ಲಿ ಪವರ್ ಬರದಿದ್ದಾಗ ಮನೆಯಲ್ಲಿ ಲೈಟ್ ಉರಿಯುವುದಿಲ್ಲ, ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗುವುದಿಲ್ಲ. ಯಾವ ಎನರ್ಜಿ ಅಥವಾ ಶಕ್ತಿಯಿಂದ ಮನೆಯಲ್ಲಿ ಲೈಟುಗಳು ಉರಿಯುತ್ತಿದೆಯೋ ಅಥವಾ ಫ್ಯಾನ್ ಓಡುತ್ತಿದೆಯೋ ಅದು ಎನರ್ಜಿ ಆಗಿದೆ, ಚೇತನ
ಎಂತಲೂ ಹೇಳಬಹುದು. ಅದುವೇ ಕಾನ್ಷಿಯಸ್ನೆಸ್ ಎಂದು ತಿಳಿದುಕೊಳ್ಳಿ. ಈಗ ಮೇನ್ ಸ್ವಿಚ್ ಅನ್ನು ಆತ್ಮ ಎಂದು ಕಲ್ಪಿಸಿಕೊಳ್ಳಿ. ಇನ್ನು ಮೇನ್ ಪವರ್ ಪ್ಲಾಂಟ್ ಏನಿದೆಯೋ ಅದು ಪರಮಾತ್ಮ ಎಂದು ಅರ್ಥ ಮಾಡಿಕೊಳ್ಳಿ. ಇನ್ನೂ ಸರಳವಾಗಿ ತಿಳಿದುಕೊಳ್ಳಬೇಕೆಂದರೆ, ಉದಾಹರಣೆಗೆ ಗಂಗಾ ನದಿಯು ಗಂಗೋತ್ರಿಯಿಂದ ಉದ್ಭವವಾಗಿದೆ. ಅದರ ಮೂಲ ಗಂಗೋತ್ರಿಯಾಗಿದೆ. ಗಂಗಾ ನದಿಯು ಹರಿಯುತ್ತಾ ಅನೇಕ ಶಾಖೆಗಳು ಉಂಟಾದವು. ಮೂಲ ನದಿ ಗಂಗಾ ನದಿಯಿಂದ ಭಾಗೀರಥಿ ಶಾಖೆಯು ಹೊರಟಿತು. ಈ ಭಾಗೀರಥಿಯಿಂದ ಇನ್ನು ಅನೇಕ ಶಾಖೆಗಳಲ್ಲಿ ನದಿಯು ಹರಿಯುತ್ತಾ ಹೋಯಿತು. ನಂತರ ಅದು ಹರಿಯುತ್ತಾ ಹೋಗಿ ಬೇ ಆಫ್ ಬೆಂಗಾಲ್ನಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ. ಮೂಲ ನದಿ ಇರಲಿ, ಅದರ ಶಾಖೆಗಳೇ ಇರಲಿ, ಎಲ್ಲದರಲ್ಲಿಯೂ ಒಂದು ಎನರ್ಜಿ ಅನ್ನುವುದು ಪ್ರವಹಿಸುತ್ತಾ ಇದೆ. ಮುಖ್ಯವಾಗಿ ಅದರ ಎನರ್ಜಿ ಹೊರಟಿದ್ದು ಗಂಗೋತ್ರಿಯಿಂದ. ಇದು ಎಲ್ಲಿಂದ ಬಂತು? ಇದು ಗ್ಲೇಷಿಯರ್ಸ್ ಇಂದ ಬಂತು. ಇನ್ನು ಇದಕ್ಕೆ ಮೂಲ ಶಕ್ತಿ ಅಥವಾ ಎನರ್ಜಿ ಎಲ್ಲಿಂದ ಬಂತು? ಹೀಗೆ ನಾವು ಮೂಲವನ್ನು ಹುಡುಕುತ್ತಾ ಮೇಲೆ ಮೇಲೆ ಹೋಗುತ್ತಿರುತ್ತೇವೆ. ಇದರಂತೆ ಪರಮಾತ್ಮನ ಶೋಧವೂ ಸಹ ಹುಡುಕುತ್ತಾ ಹುಡುಕುತ್ತಾ ಕೊನೆಯಲ್ಲಿ ನಾವು ಪರಮಾತ್ಮನನ್ನು ಕಾಣುತ್ತೇವೆ. ಗಂಗಾ ನದಿಯ ಮೂಲ ಗಂಗೋತ್ರಿ ಎಂದು ಇಟ್ಟುಕೊಂಡಾಗ ಅದು ಮೂಲ ಶಕ್ತಿ ಆಯಿತು, ಮೂಲ ಎನರ್ಜಿ ಆಯಿತು. ಇನ್ನು ಉಳಿದಂತೆ ಅದರಿಂದ ಹೊರಟಿರುವ ಅನೇಕ ಶಾಖೆಗಳು ಚೇತನ ಎಂದಾಯಿತು. ಅಂದರೆ ನಾವು ಮೇಲೆ ಮೇಲೆ ಮೂಲವನ್ನು ಹುಡುಕುತ್ತಾ ಹೋದಾಗ ಆತ್ಮನನ್ನು ಹೋಗಿ ಸೇರುತ್ತೇವೆ. ಇದನ್ನೇ ನಾವು ಬೀಜ ಸ್ವರೂಪ ಎಂದು ಹೇಳುತ್ತೇವೆ. ಈ ಒಂದು ಮೂಲ ಶಕ್ತಿ ಅನಂತವಾಗಿ ಎಲ್ಲೆಡೆ ಹರಿಯುತ್ತಾ ಇರುತ್ತದೆ. ಹೀಗೆ ಕಾನ್ಷಿಯಸ್ನೆಸ್ನ ಮೂಲ ಆತ್ಮ ಹಾಗೂ ಆತ್ಮನ ಮೂಲ ಪರಮಾತ್ಮ. ನಮ್ಮ ಸುತ್ತಮುತ್ತಲೂ ಸೂಕ್ಷ್ಮ ಜಗತ್ತಿದೆ, ಕಾರಣ ಜಗತ್ತಿದೆ, ಎಲ್ಲವೂ ಇದೆ. ಆದರೆ ನಾವು ಯಾವಾಗ ಕಾನ್ಷಿಯಸ್ ಆಗುತ್ತೇವೋ, ಅಂದರೆ ನಾವು ಯಾವ ಲೆವೆಲ್ಗೆ ಹೋಗುತ್ತೇವೆಯೋ ಆ ಒಂದು ಜಗತ್ತನ್ನು ನಾವು ಕಾಣುತ್ತೇವೆ. ಉದಾಹರಣೆಗೆ ಆತ್ಮವು ಮೂಲವಾಗಿದೆ ಮತ್ತು ಈ ಆತ್ಮನ ಸುತ್ತಲೂ ಪರಮಹಾಕಾರಣ ಶರೀರವಿದೆ, ನಂತರ ಕಾರಣ ಶರೀರವಿದೆ, ಇದರ ನಂತರ ಸೂಕ್ಷ್ಮ ಶರೀರ ಹಾಗೂ ಸ್ಥೂಲ ಶರೀರವಿದೆ. ಈ ಪ್ರತಿಯೊಂದು ಆವರಣ ಅಥವಾ ಲೆವೆಲ್ನಲ್ಲಿ ಎನರ್ಜಿ ಅನ್ನೋದು ಫ್ಲೋ ಆಗ್ತಾ ಇದೆ. ನಮ್ಮ ಎನರ್ಜಿಯು ಸೂಕ್ಷ್ಮ ಜಗತ್ತಿನೊಂದಿಗೆ ಅದು ಮ್ಯಾಚ್ ಆದಾಗ ನಮಗೆ ಸೂಕ್ಷ್ಮ ಜಗತ್ತು ಕಾಣತೊಡಗುತ್ತದೆ. ಕಾರಣ ಜಗತ್ತಿನೊಂದಿಗೆ ಈ ಎನರ್ಜಿಯು ಮ್ಯಾಚ್ ಆದಾಗ ಕಾರಣ ಜಗತ್ತು ಕಾಣಿಸಿಕೊಳ್ಳುತ್ತದೆ. ಹೀಗೆ ಮಹಾಕಾರಣ ಜಗತ್ತು, ಪರಮಹಾಕಾರಣ ಎಲ್ಲವನ್ನು ನಾವು ನೋಡಬಹುದಾಗಿದೆ. ಆತ್ಮ ಸ್ವರೂಪದಲ್ಲಿದ್ದಾಗ ಶರೀರದ ಎಲ್ಲ ಆವರಣಗಳು ಹೋಗಿ ಕಾನ್ಷಿಯಸ್ನೆಸ್ ಅನ್ನೋದು ಸೂಪರ್ ಕಾನ್ಷಿಯಸ್ನೆಸ್ನಲ್ಲಿ ಬದಲಾಗುವುದು. ಅಂದರೆ ಕಾನ್ಷಿಯಸ್ನೆಸ್ನ ಮೂಲ ಸೂಪರ್ ಕಾನ್ಷಿಯಸ್ನಲ್ಲಿ ಹೋದಾಗ ಅದನ್ನು ಆತ್ಮ ಸ್ವರೂಪ ಎನ್ನುತ್ತೇವೆ. ನಮ್ಮ ಸುತ್ತಲೂ ಸೂಕ್ಷ್ಮ ಜಗತ್ತು ಅನ್ನುವುದು ಇದೆ. ಆದರೆ ನಮ್ಮ ಫ್ರೀಕ್ವೆನ್ಸಿಯು ಆ ಜಗತ್ತಿನೊಂದಿಗೆ ಮ್ಯಾಚ್ ಆದಾಗ ಮಾತ್ರ ನಾವು ಸೂಕ್ಷ್ಮ ಜಗತ್ತನ್ನು ಕಾಣುತ್ತೇವೆ. ಅಂದರೆ ನಮ್ಮಲ್ಲಿ ಸೂಕ್ಷ್ಮ ಸೆಲ್ಗಳು ಆಕ್ಟಿವೇಟ್ ಆದಾಗ ಆ ಜಗತ್ತನ್ನು ನಾವು ಕಾಣುತ್ತೇವೆ. ಇದು ಸೂಕ್ಷ್ಮ ಕಾನ್ಷಿಯಸ್ನೆಸ್ ಆಯಿತು. ಅಂದರೆ ಇದು ಕೂಡ ಒಂದು ಎನರ್ಜಿಯೇ ಆಗಿದೆ. ಕಾನ್ಷಿಯಸ್ನೆಸ್ ಅನ್ನು ಬಾಪೂಜಿಯವರು ತಮ್ಮ ಜ್ಞಾನದಲ್ಲಿ ಪ್ರಾಣಶಕ್ತಿ ಎಂದು ಹೇಳಿದ್ದಾರೆ. ಬೇಹದ ಜ್ಞಾನದ ಮೂಲ ಗುರಿ ಎಂದರೆ ಈ ಪ್ರಾಣಶಕ್ತಿಯ ಮೂಲವನ್ನು ಕಂಡುಹಿಡಿಯುವುದಾಗಿದೆ. ಈ ಪ್ರಾಣಶಕ್ತಿ ಎನ್ನುವುದು ಪರಮಾತ್ಮನಿಂದ ಬರುತ್ತಿದೆ. ಪರಮಾತ್ಮ, ಆತ್ಮ ಇದನ್ನೆಲ್ಲ ಅನುಭವಿಸುವುದು ಬಹಳ ಮೇಲ್ಮಟ್ಟದ ಒಂದು ವಿಷಯವಾಗಿದೆ. ವಿಜ್ಞಾನ ಇನ್ನೂ ಸಹ ಸ್ಥೂಲ ಕಾನ್ಷಿಯಸ್ನಲ್ಲಿಯೇ ಸಿಲುಕಿಕೊಂಡಿದೆ, ಅದನ್ನೇ ಅಧ್ಯಯನ ಮಾಡುತ್ತಿದೆ. ಬಾಪೂಜಿಯವರ ಜ್ಞಾನ ಆತ್ಮ ಹಾಗೂ ಪರಮಾತ್ಮನ ಜ್ಞಾನವಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for live meditation 10 p.m. to 11 p.m. on YouTube Live.
Subscribe now. Website www.paramshanti.org. Email us anand@paramshanti.org. Like, share, subscribe. Join today.